ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 72. ಮೊದಲಿಗೆ ಡೇ 71 ತೋರಿಸಿದ್ರು. ಅದರಲ್ಲಿ ಪ್ರತಾಪ್ ಮತ್ತು ಸಂಗೀತ ಮಾತಾಡ್ತಾ ಇರೋದು ತೋರಿಸ್ತಾರೆ. ಅದೇ ರೆಸ್ಟ್ ರೂಮ್ ಅನ್ನೋದು ಬಂದ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡೋ ರೂಮ್ ಥರ ಅವರು ಸಂಗೀತ ಅವ್ರಿಗೆ ಯಾವಾಗಲೂ ಅಲ್ಲೇ ಕುತ್ಕೊಂಡು ಮಾತಾಡೋದು. ಅದೇ ಯಥ ಪ್ರಕಾರ ಹೇಳ್ತಾ ಗೊಣಗ್ತಾ ಇರೋದು. ನೋಡು ಈ ಜೊತೆಲೇ ಇದ್ಬಿಟ್ಟು ಈ ಥರ ಯಾಮಾರಿಸಿದ್ರು ಅಂತ ಹೇಳ್ಬಿಟ್ಟು ಮನೆ ಟಾಸ್ಕ್ ಆಯ್ತಲ್ವಾ, ಯಾವುದು ಅದೇ ಸಂಪಾದಕರು ಇದರಲ್ಲಿ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಎಲ್ಲ ನಾನು ಸಪ್ರೇಟ್ ಮಾಡ್ತಾ ಇದ್ದಾರೆ, ಸಪ್ರೇಟ್ ಯಾರೂ ಮಾಡಿಲ್ಲ, ನೀವಾಗೆ ಮಾಡಿಸ್ಕೊಳ್ತಾ ಇರೋದಷ್ಟೇ ಅಂತ ನಾವು ಹೇಳೋದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ಡೇ 72 ಸ್ಟಾರ್ಟ್ ಆಯಿತು. ಡೇ 72 ಸ್ಟಾರ್ಟ್ ಆದಾಗ ಒಂದು ಟ್ವಿಸ್ಟ್ ಕೊಟ್ಟರು. ಏನಂದರೆ ಈ ಸಲ ಓಪನ್ ನಾಮಿನೇಷನ್ನು ಏನಂದರೆ ಒಬ್ಬರನ್ನ ಕರ್ಕೊಂಡೋಗಿ ಒಂದು ಇದರಲ್ಲಿ ಚೇರಲ್ಲಿ ಕುಂಡಿಸ್ಬಿಟ್ಟು ಯಾರ್ಯಾರು ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಾರೋ ಅವ್ರು ಇದನ್ನು ತೋರಿಸ್ಬೇಕು, ಬೋರ್ಡ್ನ ಅದನ್ನೆಲ್ಲ ಅಟ್ಲೀಸ್ಟ್ ಒಂದು 10 ಸೆಕೆಂಡ್ಸ್ಗೆ ಇಟ್ಕೊಂಡಿದ್ದರೆ ಅವರು ಹೋಗ್ಬಿಟ್ಟು ಕಾರಣ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ಬೋದು ಅಂತ ಇದು ಮಾಡಿದ್ರು. ಸರಿ ಅಂತ ಇದರಲ್ಲಿ ಸ್ಪೆಷಲ್ ಪವರ್ ಬಂದ್ಬಿಟ್ಟು ಇವ್ರಿಗೆ ತುಕಾಲಿ ಸಂತೋಷ್ ಅವರಿಗೆ, ಕಾರ್ತಿಕ್ ಅವರಿಗೆ ಸಿಕ್ಕಿದೆ. ಲಾಸ್ಟ್ ವೀಕ್ ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ರಲ್ಲ, ಅದಕ್ಕೆ ಏನು ಸ್ಪೆಷಲ್ ಪವರ್ ಅಂದರೆ ಅವರು ಇಬ್ಬರನ್ನ ಹೊರಗೆ ಹಾಕ್ಬೋದು. ಇವರು ನಾಮಿನೇಷನ್ ಇದಕ್ಕೆ ಮಾಡೋಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೊರಗೆ ಹಾಕ್ಬೋದು, ಒಬ್ಬರಿಗೆ ಸ್ಪೆಷಲ್ ಪವರ್ ಕೊಡ್ಬೋದು. ಸರಿ ಅಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಯಾರು ವರ್ತೂರ್ ಸಂತೋಷ್ ಅವ್ರನ್ನ, ಸಂಗೀತ ಅವ್ರನ್ನ ಹೊರಗೆ ಹಾಕಿದ್ರು. ಯಾರು ಸಂಗೀತ ಅವ್ರನ್ನ ತುಕಾಲಿ ಸಂತೋಷ್ ಅವ್ರು ಹೇಳಿದ್ರು, ವರ್ತೂರ್ ಸಂತೋಷನ ಕಾರ್ತಿಕ್ ಅವ್ರು ಹೇಳಿದ್ರು. ಈ ಥರ ಹೊರಗಿಡೋಣ ಇಬ್ಬರು ಅಂತ. ಏನು ಕಾರಣ ಅಂತ ಹೇಳಿದ್ರೆ ಸಂಗೀತ ಅವರು ಇದರಲ್ಲಿ BB ನ್ಯೂಸ್ ಇದರಲ್ಲಿ ಅವರೆಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಂಬಿಟ್ರು, ವಾದ ಮಾಡಲಿಲ್ಲ ಅಂತ. ಆಮೇಲೆ ಇನ್ನೊಂದು ಇವ್ರನ್ನ ಕರೆಕ್ಟ್ ಅವಿನಾಶ್ನೂ ಹೊರಗೆ ಹಾಕಿದ್ರು, 3 ಜನ ತೆಗೆದು ಹೊರಗೆ ಹಾಕಿದ್ರು. ಆಮೇಲೆ ಸ್ಪೆಷಲ್ ಪವರ್ ಯಾರಿಗೆ ಅಂದರೆ ನಮ್ರತಾ ಅವ್ರಿಗೆ ಕೊಟ್ಟರು. ಯಾಕಂದರೆ ಅವರು ಇದು ಕ್ವಶನ್ಸ್ ಕೇಳಿ ಚೆನ್ನಾಗಿತ್ತು ಡ್ರೋನ್ ಪ್ರತಾಪ್ ಅವ್ರನ್ನ ಅಂತ ಹೇಳ್ಬಿಟ್ಟು ಒಳಗೆ ಹಾಕೋದು. ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಆಗಿಲ್ಲ ಡ್ರೋನ್ ಪ್ರತಾಪ್ ಅವರಿಗೆ ಅಂತ. ಬಟ್ ಇದರಲ್ಲಿ ನನಗೊಂದು ಕ್ವಶನ್ ಏನಂದರೆ, ಡ್ರೋನ್ ಪ್ರತಾಪ್ ಅವ್ರನ್ನ ನಮ್ರತಾವ್ರ ಕ್ವಶನ್ ಕೇಳಿದ್ರು, ಚೆನ್ನಾಗಿ ಕೇಳಿ ನೋಡು, ಏನಕ್ಕೆ ಅಷ್ಟು ಕಿರ್ಚಿ ಮಾತಾಡಿದ್ರು ಅವ್ರ ಹತ್ರ, ಮೈಕಲ್ ತಾನೇ ಮಾತಾಡಿದ್ರು. ಏನು ಅವರೊಂದು 20 ಕಿಲೋಮೀಟ್ರ್ ಆ ಕಡೆ, ಇವರೊಂದು 20 ಕಿಲೋಮೀಟ್ರ್ ಈ ಕಡೆ ಇದ್ದಾರೆ. ಡ್ರೋನ್ ಅಷ್ಟು ಜೋರಾಗಿ ಮಾತಾಡೋ ನೆಸೆಸಿಟಿ ಇಲ್ಲ. ಯಾರು ನ್ಯೂಸಲ್ಲಿ ಅಷ್ಟು ಜೋರಾಗಿ ಮೈಕಲ್ಲಿ ಹೋಗಿ ಮಾತಾಡ್ತಾರೆ? ಅವ್ರನ್ನ ತಗೊಂಡಿದ್ದು ಓಕೆ, ಸ್ಪೆಷಲ್ ಪವರ್ ಕೊಟ್ಟಿದ್ದೆಲ್ಲ ಓಕೆ, ಆ ಲೆವೆಲ್ಗೆ ಏನಕ್ಕೆ ಜೋರಾಗಿ ಮಾತಾಡೋ ನೆಸೆಸಿಟಿ ಇಲ್ಲ. ಕ್ವಶನ್ ಇದೆಯಾ, ನಾರ್ಮಲಾಗೇ ಕೇಳ್ಬೋದಿತ್ತು. ಇದು ನನ್ನ ಅನಿಸಿಕೆ ಅಷ್ಟೆ. ಸರಿ ಅಂತ ಅವ್ರಿಗೊಂದು ಸ್ಪೆಷಲ್ ಪವರ್ ಕೊಟ್ಟರು. ಆಮೇಲೆ ಹೋಗ್ಬಿಟ್ಟು ಒಬ್ಬೊಬ್ಬರಾಗ ಕೂತ್ಕೊಂಡ್ರು. ಇಲ್ಲಿ ಎಲ್ಲರೂ ಯಾರು ನಾಮಿನೇಟ್ ಮಾಡ್ತಾರೋ ಅವರೆಲ್ಲ ಅಲ್ಲಿ ಬೋರ್ಡ್ ಇಟ್ಕೊಂಡು ನಿಂತ್ಕೋಬೇಕಿತ್ತು. ಸಂಗೀತ ಅವ್ರನ್ನ ವರ್ತೂರು ಮತ್ತು ಅವಿನಾಶು ಆ ಥರ ಮಾಡೋಂಗಿಲ್ಲ, ಅವ್ರು ಹೋಗ್ಬಿಟ್ಟು ಬೋರ್ಡ್ ಹಿಡಿಯೋಂಗಿಲ್ಲ, ಅಲ್ಲೋಗಿ ನಿಂತ್ಕೊಬಿಟ್ರು. ಫಸ್ಟು ಇವ್ರಿಗೆ ಕಾರ್ತಿಕ್ ಅವ್ರನ್ನ ಯಾರು ನಾಮಿನೇಟ್ ಮಾಡಿದ್ರು ಅಂದರೆ ನಮ್ಮ ಮೈಕಲ್ ಅವ್ರು ನಾಮಿನೇಟ್ ಮಾಡಿದ್ರು. ಏನಂತ ಹೇಳಿದ್ರೆ ಅವ್ರು ಸಂಗೀತ ಅವ್ರ ಜೊತೆ ಇರ್ತಾರೆ, ಅವರು ಜೊತೇಲಿರುವಾಗ ಫೇಕಾ ಇಲ್ಲ ಸಿಂಗಲಾಗಿರೋ ಫೇಕಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೀರು ಹಾಕಿದ್ರು. ಇದು ಅವರಿಗೆ ನೆಸಿಟಿ ಇಲ್ಲ. ನೀರು ಅಂದರೆ ಶುದ್ಧವಾದ ನೀರಲ್ಲ, ಬ್ಲ್ಯಾಕ್ ವಾಟರ್, ಅದೇನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೆ ಅದು ಕಾರಣ ಇವರಿಗೆ ಒಪ್ಪಿಗೆ ಆಗಿಲ್ಲ. ಯಾರಿಗೆ? ಕಾರ್ತಿಕ್ ಅವ್ರಿಗೆ. ಇದೆಲ್ಲ ಒಂದು ಕಾರಣನ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನೆಕ್ಸ್ಟು ವರ್ತೂರವ್ರನ್ನ ಯಾರು ನಾಮಿನೇಟ್ ಮಾಡಿದ್ದು ಅಂದರೆ, ಇಲ್ಲ ವರ್ತೂರವ್ರನ್ನ ಒಬ್ಬರೇ ನಾಮಿನೇಟ್ ಮಾಡಿದ್ದು. ಯಾರಂದರೆ ನಮ್ಮ ಇವರು ಕಾರ್ತಿಕ್ ಅವರು. ಈ ಥರ ಅವರು ಯಾವುದೋ ಅನಿಸಿಕೆ ಹೇಳೋದೇ ಇಲ್ಲ ಅಂತಾರೆ. ನಾವೇನಾದರೂ ಕ್ಲಾರಿಟಿ ಕೇಳಿದ್ರೆ ಇಲ್ಲ, ನಾನು ಕ್ಲಾರಿಟಿ ಕೊಡೋಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಅವ್ರನ್ನ ಇದು ಮಾಡಿದ್ರು. ನೆಕ್ಸ್ಟು ವಿನಯ್ ಅವ್ರನ್ನ ನಮ್ಮ ಡ್ರೋನ್ ಪ್ರತಾಪ್ ಅವರು ನಾಮಿನೇಟ್ ಮಾಡಿದ್ರು. ತುಕಾಲಿ ಸಂತೋಷ್ ಅವರಿಗೆ ಇಬ್ಬರು ನಾಮಿನೇಟ್ ಮಾಡಿದ್ರು, ತನಿಷಾ ಮತ್ತು ಸಿರಿ ಅವರು. ಈ ಥರ ಅವರು ಒಪಿನಿಯನ್ ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ನೀರು ಹಾಕಿದ್ರು. ಸಂಗೀತ ಅವ್ರಿಗೆ 5 ಓಟು. ಯಾರ್ಯಾರು? ವಿನಯ್ ಅವರು, ಮೈಕಲ್ ಅವರು, ತುಕಾಲಿ ಅವರು, ಯಾರಪ್ಪ ಇನ್ನಿಬ್ಬರು ಯಾರ ಮಾಡಿ, ಅಮೃತ ಅವರು ಅನ್ಸುತ್ತೆ, ಇನ್ನೊಬ್ರು ತನಿಷಾ ಅವರು ಅನ್ಸುತ್ತೆ. ಮಾಡಿದ್ರು 5 ಜನನೂ ಸೇರಿ ವಿನಯ್ ಅವರು ಹಾಕಿದ್ರು ನೀರನ್ನ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದಾರೆ, ಅವ್ರಿಗೇನು ಅಷ್ಟು ಕಿಚ್ಚು ಗೊತ್ತಿಲ್ಲ. ಆಯಿತು. ಆಮೇಲೆ ತನಿಷ್ ಅವ್ರನ್ನ ತುಕಾಲಿ ಅವ್ರು ಮಾಡಿದ್ರು. ಆಮೇಲೆ ಇನ್ಯಾರಿದ್ದಾರೆ? ಸಿರಿ ಅವರು
ಸಿರಿ ಅವ್ರನ್ನ ತುಕಾಲಿ ಅವ್ರು ಮಾಡಿದ್ರು, ಪ್ಲಸ್ ವಿನಯ್ ಅವ್ರು ಮಾಡಿದ್ರು. ಆಮೇಲೆ ಇನ್ಯಾರು ಮೈಕಲ್ ಅವರಿಗೆ ಆಬ್ವಿಯಸ್ ಆಗಿ ಒಂದೇ ಓಟ್ ಸಿಕ್ಕಿದ್ದು ಕಾರ್ತಿಕ್ ಅವ್ರು ಮಾಡಿದ್ರು. ಅವ್ರಿಗೆ ಇಷ್ಟು ದಿವಸ ಇದ್ದಾರೆ, ಒಂದು ಒಪಿನಿಯನ್ ಹೇಳೋಕ್ಕೆ ಬಂದಿಲ್ಲ. ಆಮೇಲೆ ಬಿಗ್ ಬಾಸ್ ಅವ್ರನ್ನ ಸೆಟ್ ಅಂತ ಹೇಳ್ತಾರೆ, ಅದು ಮನೆ ಅಂತಲೇ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಎಲ್ಲ ಆದಮೇಲೆ ನಮ್ರತ ಅವರು ಕೂತ್ಕೊಂಡ್ಬಿಟ್ರು. ಆಶ್ಚರ್ಯ ಏನಂದರೆ ನಮ್ರತ ಅವ್ರಿಗೆ ಯಾರೂ ನಾಮಿನೇಟ್ ಮಾಡಿಲ್ಲ, ಬೋರ್ಡ್ ಯಾರು ಎತ್ತು ತೋರಿಸಿಲ್ಲ. ಸೊ ಅವರು ಡೈರೆಕ್ಟಾಗಿ ಸೇವ್ ಆದರು. ಇದರಲ್ಲಿ ಸಂಗೀತ ಅವರು, ಅವಿನಾಶ್ ಅವರು, ಆಮೇಲೆ ಇನ್ಯಾರು ಇವರಿಬ್ಬರು ಹೊರಗಡೆ ಇದ್ದಾರಲ್ಲ, ಅವ್ರು ಆಲ್ರೆಡಿ ನಾಮಿನೇಟೆಡು. ಯಾರನ್ನ ಒಬ್ಬರನ್ನ ಎಕ್ಸ್ಟ್ರಾ ನಾಮಿನೇಟ್ ಮಾಡ್ತೀರಾ ಅಂತ ಹೇಳಿದ್ದಕ್ಕೆ ಇವರು ನಮ್ರತ ಅವರು ಇವ್ರನ್ನ ಹೇಳ್ಬಿಟ್ರು, ವರ್ತೂರು ಅವ್ರನ್ನ. ಲಾಸ್ಟ್ 4 ವೀಕ್ಸಿಂದ ಅವ್ರದ್ದು ಏನು ಪರ್ಫಾಮೆನ್ಸ್ ಏನಿಲ್ಲ, ಅವ್ರು ಚೆನ್ನಾಗಿ ಮಾತಾಡ್ತಾರೆ ಬಟ್ ಅವ್ರ ಪರ್ಫಾಮೆನ್ಸ್ ಏನಿಲ್ಲ ಅಂತ ಅವ್ರು ನಾಮಿನೇಟ್ ಮಾಡಿ ಅವರು ಹೊರಗೆ ಹಾಕೋದು. ಈಗ ನಾಮಿನೇಟ್ ಆದವರು ಯಾರ್ಯಾರು ಅಂದರೆ ಸಂಗೀತ, ಪ್ರತಾಪು, ಆಮೇಲೆ ವರ್ತೂರ್ ಸಂತೋಷು, ಅವಿನಾಶು, ಸಿರಿ ಅನಿಸುತ್ತೆ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ನಾಮಿನೇಟ್ ಆದಮೇಲೆ ಈ ನಾಮಿನೇಷನ್ ಟಾಸ್ಕು ಮುಗೀತು. ನೆಕ್ಸ್ಟು ಲಾಸ್ಟ್ ವೀಕೆ ಸುದೀಪ್ ಸರ್ ಹೇಳಿದ್ರಲ್ಲ, ಇರೋದ್ರಿಂದ ಕ್ಯಾಪ್ಟನ್ಸಿ ಇರುತ್ತೆ, ಕ್ಯಾಪ್ಟನ್ಸಿಗೆ ಮರ್ಯಾದೆ ಕೊಟ್ಟು ಆಡಿ, ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ. ಕ್ಯಾಪ್ಟನ್ ಆದಮೇಲೆ ಅವ್ರಿಗಂತ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದನ್ನ ಕೊಟ್ಟು ಮಾಡಿ ಅಂತ ಹೇಳೋರು. ಸರಿ ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ಹೇಗೆ ಟಾಸ್ಕ್ ಅಂದರೆ 2 ಟೀಮ್ ಫಾರ್ಮ್ ಮಾಡ್ಕೋಬೇಕು. ಆ 2 ಟೀಮಲ್ಲಿ ಈ IPL ಆಕ್ಷನ್ ನಡೀತಲ್ಲ ಆ ಥರ, ನೀವು ನನ್ನ ಟೀಮಲ್ಲಿ ಆಡಿ, ನಾನು ನಿಮ್ಮ ಟೀಮಲ್ಲಿ ಆಡಿ, ಅವ್ರನ್ನ ಬೇರೆಯವ್ರ ಟೀಮಿಂದ ಇದು ಮಾಡೋದು, ಈ ಥರ ಹೋಗ್ತಾಯಿತ್ತು. ಅದು ಟಾಸ್ಕ್ ಒಂಥರ IPL ಆಕ್ಷನೇ ಇತ್ತು. ಇದರಲ್ಲಿ ಯಾರು ಮೇಯ್ನ್ ಕ್ಯಾಪ್ಟನ್ಸ್ ಅಂದರೆ ಸಂಗೀತ ಒಂದು ಕಡೆ, ತನಿಷಾ ಒಂದು ಕಡೆ, ಇಬ್ಬರು ಅವ್ರವ್ರು ಇವ್ರನ್ನ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಿ ಅವ್ರ ಟೀಮ್ ಕಡೆ ಹೇಳ್ಕೋಬೇಕು. ಇದರಲ್ಲಿ ಸಂಗೀತ ಅವರು ಮೈಕಲ್ ಅವ್ರನ್ನ ಕನ್ವಿನ್ಸ್ ಮಾಡಿದರು, ಕಾರ್ತಿಕ್ ಅವ್ರನ್ನ ಕನ್ವಿನ್ಸ್ ಮಾಡಿದರು, ಆಮೇಲೆ ನಮ್ಮ ಯಾರದು ಪ್ರತಾಪ್ ಅವ್ರನ್ನ ಕನ್ವಿನ್ಸ್ ಮಾಡಿದರು. ಅವ್ರನ್ನ ಕನ್ವಿನ್ಸ್ ಮಾಡೋದೇ ಬೇಕಾಗಿಲ್ಲ, ಅವರೇ ಬರ್ತಾರೆ. ಸಿರಿ ಅವರು, ಆಮೇಲೆ ನಮ್ರತ ಅವರು. ಇದು ನಮ್ರತ ಅವರು ಹೇಳ್ಬೇಕಂದ್ರೆ ಒಂದು ಒಳ್ಳೆ ಇದೆ ಟ್ವಿಸ್ಟ್ ಏನಂದರೆ, ಅವ್ರನ್ನ ಕನ್ವಿನ್ಸ್ ಮಾಡಿದ್ದೆ ಜಸ್ಟ್ ಒಂದು 10 ಮಿನಿಟ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನು ಇದು ಮಾಡಿಲ್ಲ, ತೊಗೊಂಡ್ಬಿಟ್ರು. 1000 ರೂಪಾಯಿ ಏನೋ ತೊಗೊಂಡ್ರು. ಇವ್ರು 1800 ನಮ್ಮ ಪ್ರತಾಪ್ ಅವರು. ಬಟ್ ಬೇರೆಯವ್ರ ಹತ್ರ ಹೇಳಿದ್ದೇನು 700 ರೂಪಾಯಿ. ಏನಪ್ಪ ಅವ್ರು ಹೆಂಗೆ ಆಡ್ತಾರೆ ನನಗೆ ಅರ್ಥನೇ ಆಗ್ತಿಲ್ಲ. ನೆಕ್ಸ್ಟು ಸಿರಿ ಅವ್ರನ್ನ ಯಾರೂ ತೊಗೊಂಡಿಲ್ಲ, 2 ಟೀಮು ತೊಗೊಂಡಿಲ್ಲ. ಬಟ್ ಅವರು ಇವಾಗ ಏನಂದರೆ ಫೈನಲಿ ಒಬ್ರು ಇರ್ತಾರಲ್ಲ, ಅವ್ರು ಯಾವ ಕಡೆ ಇದು ಯಾವ್ದಾರ ಒಂದು ಕಡೆ ಸೆಲೆಕ್ಟ್ ಮಾಡ್ಕೊಂಡು ಆಡ್ಬಿಟ್ಟು ಅವ್ರ ಪಾಯಿಂಟ್ಸ್ ಯಾರು ಬೇಕೋ ಅವ್ರು ಕೊಡ್ಬೋದು ಅಂತ ಹೇಳಿದರು. ಇದಾದಮೇಲೆ ಮೈಕಲ್ ಅವ್ರನ್ನ ತಗೊಂಡ್ರು. ಮೈಕಲ್ ಅವರು ಓಕೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಈ ಕಡೆ ಬಂದರು. ಕಾರ್ತಿಕ್ ಅವರಿಗೆ ಆಲ್ಮೋಸ್ಟ್ 4000 ಹತ್ರ ಕೊಟ್ಟಿದ್ದರು, ನೀವು ನಮ್ಮ ಕಡೆ ಯಾರ ಅಂತ ದುಡ್ಡು ಈಸ್ಕೊಬಿಟ್ಟು ಡೀಲ್ ಆಗೋಯ್ತು. ಯಾರ ಹತ್ರ? ಸಂಗೀತ ಅವ್ರ ಹತ್ರ. ತನಿಷಾ ಅವರು ಏನು ಮಾಡಿದ್ರು, ಹೋಗ್ಬಿಟ್ಟು ನಾನು ನಿನಗೆ 4,500 ಕೊಡ್ತೀನಿ, ಇಲ್ಲ 4,300 ಕೊಡ್ತೀನಿ, 4,300 ನನ್ನ ಕಡೆ ಬಾಡು ಅಂತ. ಆವಾಗ ಸರಿ ಅಂದ್ಬಿಟ್ಟು ಇದರಲ್ಲಿ ಏನು ಇದು ಮುಖ್ಯ ಅಲ್ಲ, ದುಡ್ಡೇ ಮುಖ್ಯ ಅಂತ ಹೇಳಿದ್ರು. ಅದು ಆ ಲಾಜಿಕ್ ಪ್ರಕಾರ ಹೋದರೆ ಅದು ಕರೆಕ್ಟೇ ಇದೆ. ನಾನು ಹೇಳಿದ್ನಲ್ಲ, ದುಡ್ಡು ಅನ್ನೋ ಲಾಜಿಕ್ ಪ್ರಕಾರ ಹೋದರೆ ಕಾರ್ತಿಕ್ ಅವ್ರದ್ದು ಕರೆಕ್ಟ್ ಇದೆ. ಬಟ್ ಅವರು ಡೀಲ್ ಆಗಿ ದುಡ್ಡು ತಗೊಂಡು ಅವ್ರನ್ನ ಹಗ್ ಮಾಡಿಕೊಂಡು ಬರೋ ಥರ ಮಾಡಿ ತಿರ್ಗಾ ಹೋಗ್ಬಿಟ್ಟು ಇಲ್ಲ ನಿನ್ನ 4,000 ಅವ್ರು 4,300 ಕೊಡ್ತಾರೆ, ನೀವು 4,500 ಕೊಟ್ಟರೆ ನಾನು ನಿಮ್ಮ ಕಡೆ ಆಡ್ತೀನಿ. ಅದು ಟ್ರಸ್ಟು ಇದಾಗುತ್ತಲ್ವ. ಯಾಕಂದರೆ ತಗೊಂಡ್ಮೇಲೆ ನೀವು ರಿಟರ್ನ್ ಮಾಡೋದು ಇದು ಏನಂದರೆ ಅಲ್ಲಿ ಬಜಾರ್ ಆಗೋಕ್ಕೆ ಮುಂಚೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ದುಡ್ಡು ತೊಗೊಳಕ್ಕೆ ಮುಂಚೆ ಆ ಥರ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಇಲ್ಲ, ನೀವು ಮೊದಲೇ ಹೇಳಬೇಕಿತ್ತು, ನಾನು ಬೇರೆಯವ್ರನ್ನಾದ್ರೂ ತೊಗೊಂಡ್ಬಿಡ್ತಾ ಇದ್ದೆ, ಅದು ಇದು ಅಂತ ಹೇಳಿ ಅವ್ರಿಗೂ ಇವ್ರಿಗೂ ವಾದ. ಆಮೇಲೆ ಈ ಲೆವೆಲ್ಗೆ ಆ್ಯಟಿಟ್ಯೂಡ್ ಇದ್ದರೆ ನಾನು ನಿಮ್ಮ ಕಡೆ ಆಡೋಲ್ಲ, ಏನೋ ನೆಪ ಬೇಕಾಗಿತ್ತು ಈ ಟೀಮ್ ಬಿಟ್ಟು ಆ ಕಡೆ ಹೋಗೋಕ್ಕೆ. ಸರಿ ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅವರು ತನಿಷಾ ಅವ್ರ ಕಡೆ ಬಂದರು. ಇದರಲ್ಲಿ ಜನರ ಪ್ರಕಾರ ನೋಡಿದ್ರೆ ಸ್ಟ್ರಾಂಗ್ ಇರೋದು ಯಾವುದಂದರೆ ಈ ಕಡೆ ತನಿಷಾ ಟೀಮ್. ತನಿಷಾ, ತುಕಾಲಿ ಸಂತೋಷು, ವರ್ತೂರ್ ಸಂತೋಷು, ವಿನಯ್, ಕಾರ್ತಿಕ್, ಈ ಜನ. ಈ ಕಡೆ ಸಂಗೀತ ಅವ್ರ ಕಡೆ ಬಂದರೆ ಸಂಗೀತ, ಡ್ರೋನ್ ಪ್ರತಾಪು, ನಮ್ರತ, ಮೈಕಲ್ಲು ಮತ್ತು ಅವಿನಾಶ್. ಸಿರಿ ಅವರು ಯಾವ ಕಡೆ ಇದು ಮಾಡ್ಕೊಂಡು ಆಡ್ತಾರೋ ಆಡ್ಬೋದು. ಈಗ ನೋಡಬೇಕು, ಅದು ಒಂದು ಟಾಸ್ಕ್ ತೋರಿಸಿದ್ರು, ಈ ಬಾಲ್ನ ಇದು ಮಾಡೋದು, ಪ್ರೆಸ್ ಮಾಡಿ ಹಿಡಿಯೋದು. ಪ್ರೆಸ್ ಮಾಡಿ ಹಿಡಿದ್ರೆ ತುಂಬ ಹೊತ್ತು ಯಾರು ಹಿಡಿತಾರೋ ಆ ಟೀಮಿಂದ ಒಬ್ಬೊಬ್ಬರಾಗಿ ಇದು ಮಾಡ್ತಾರೆ. ತುಂಬ ಹೊತ್ತು ಯಾರು ಹಿಡಿತಾರೋ ಅವ್ರು ಫೈನಲಿ ವಿನ್ನು.
ಈ ಕಡೆ ತುಕಾಲಿ ಸಂತೋಷು ಎಲ್ಲರೂ ನಿಲ್ಲಬೇಕಿತ್ತು, ಈ ಕಡೆ ಅವಿನಾಶು ಅವರು ಎಲ್ಲ ನಿಂತಿರ್ಬೇಕಿತ್ತು. ಇವ್ರು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಜಾಲಿಯಾಗಿ ಬರ್ತಾಯಿದ್ರು. ಕೆಲವರು ಆ ಥರ ಮಾಡಬೇಡ ಇದು ಮಾಡಿ, ಬಟ್ ಈ ಥರ ಟಾಸ್ಕಲ್ಲಿ ಈ ಥರ ಜಾಲಿ ಮಾಡ್ಕೊಂಡಿದ್ರೆ ಸರಿ ಹೋಗೋದು. ಯಾಕಂದರೆ ಕೈ ನೋವಾಗುತ್ತೆ, ಅದನ್ನ ಡೈವರ್ಟ್ ಮಾಡ್ಬೇಕಂದ್ರೆ ಈ ಥರ ಮಾಡಲೇಬೇಕಾಗುತ್ತೆ. ಫೈನಲಿ ನಮ್ಮ ಅವಿನಾಶ್ ಅವರು ಬಿಟ್ಬಿಟ್ರು. ಇವತ್ತು ನೋಡಬೇಕು ಹೇಗಿರುತ್ತೆ ಅಂತ. ಇವತ್ತು ಪ್ರೊಮೋ ನೋಡೋರು ಗೊತ್ತಾಗುತ್ತೆ ಯಾರು ಬಿಡ್ತಾರೆ, ಯಾರು ವಿನ್ ಆಗ್ತಾರೆ ಈ ಟಾಸ್ಕಲ್ಲಿ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಈ ಎಪಿಸೋಡ್ ಮುಗೀತು. ನನ್ನ ರಿವ್ಯೂನೂ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿದಾಗೆ ನಂದು ಇನ್ನೊಂದು ಚಾನಲ್ ಇದೆ, ಮೆಲೋ ಬ್ಲೂಸ್ ಅಂತ. ದಯವಿಟ್ಟು ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದರಲ್ಲಿ ನಾನು ಹಿಂದಿ, ಕನ್ನಡ, ತಮಿಳು, ತೆಲುಗು ಹಾಡುಗಳನ್ನ ಆಡ್ತಾಯಿದ್ದೀನಿ. ನನಗೆ ಗೊತ್ತಿದ್ದು ಲ್ಯಾಂಗ್ವೇಜು ಬ್ಯಾರಿಯರ್ ಇಲ್ಲ ಮ್ಯೂಸಿಕ್ಗೆ ಅಂತ. ಇಷ್ಟ ಆದರೆ ಅದನ್ನು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಬೇಡ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್ ಆಲ್.